ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಗಣೇಶ, ಇದೇ ಜಾಗದಲ್ಲಿ ಕಳೆದ 65 ವರ್ಷಗಳಿಂದ ಸತತವಾಗಿ 65 ಗಣೇಶರನ್ನು ಪ್ರತಿಷ್ಠಾಪಿಸಿ ವಿಸರ್ಜನೆ ಮಾಡಲಾಗಿದೆ. 1960ರಲ್ಲಿ ಇಲ್ಲಿಗೆ ಸಮೀಪದಲ್ಲಿಯೇ ಇದ್ದ ಶಿವ ದೇವಾಲಯದಲ್ಲಿ ಆಗ ಮಕ್ಕಳಾಗಿದ್ದ ಹಲವರು ಸೇರಿ ಸಣ್ಣ ಗಣಪತಿಯೊಂದನ್ನು ತಂದು ಪ್ರತಿಷ್ಠಾಪಿಸುವ ಮೂಲಕ ಆರಂಭವಾದ ಗಣೇಶ ಉತ್ಸವ ಸತತವಾಗಿ ಬೃಹತ್ತಾಕಾರವಾಗಿ ಬೆಳೆದು ರಾಜ್ಯದಲ್ಲಿಯೇ ಖ್ಯಾತಿ ಪಡೆದಿದೆ. 1960ರಲ್ಲಿ ಮಕ್ಕಳು ಸೇರಿ ಆರಂಭಿಸಿದ ಈ ಗಣೇಶ ಉತ್ಸವ ನಂತರದ ವರ್ಷಗಳಲ್ಲಿ ಮಕ್ಕಳು ಯುವಕರಾಗಿ ಬೆಳೆದು ಉತ್ಸವದ ವ್ಯಾಪ್ತಿಯು ಬೆಳೆದಿದೆ. ಅಂದರೆ 1969ರಲ್ಲಿ ಖ್ಯಾತ ಗಾಯಕ ದಿವಂಗತ SP ಬಾಲಸುಬ್ರಹ್ಮಣ್ಯಂ ಅವರು ಈ ಗಣೇಶ ಉತ್ಸವಕ್ಕೆ ಬಂದು ಕಾರ್ಯಕ್ರಮ ನಡೆಸಿಕೊಡುವ ಮೂಲಕ ರಾಜ್ಯದಲ್ಲಿಯೇ ಪ್ರಖ್ಯಾತಿಗೆ ಪಾತ್ರವಾಗಿದೆ ಚಿಕ್ಕಬಳ್ಳಾಪುರದ ವರಸಿದ್ಧಿವಿನಾಯಕ ಗಣೇಶ ಉತ್ಸವ. ಅಲ್ಲದೆ 1971ರಲ್ಲಿ 8 ಅಡಿ ಎತ್ತರದ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಮೂಲಕ ಆಗಿನ ಪ್ರಖ್ಯಾತಿ ಪತ್ರಿಕೆಗಳ ಮುಖ್ಯ ಪುಟಗಳಲ್ಲಿ ಇಲ್ಲಿ ಪ್ರತಿಷ್ಠಾಪಿಸಿದ್ದ ಗಣಪನ ಚಿತ್ರ ರಾರಾಜಿಸಿದೆ. ಅಲ್ಲಿಗೆ ನಿಲ್ಲದ ಈ ಗಣೇಶ ಉತ್ಸವದ ವಿಶೇಷಗಳು ಆರಂಭದಲ್ಲಿ 1 ದಿನಕ್ಕೆ ಮಾತ್ರ ಸೀಮಿತವಾಗಿದ್ದ ಗಣೇಶ ಉತ್ಸವ ಕ್ರಮೇಣ 10 ದಿನ, ನಂತರ 25 ದಿನ ಮತ್ತು 1 ತಿಂಗಳ ಕಾಲ ಸತತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವ ಮಟ್ಟಕ್ಕೆ ಬಂದಿದೆ. ಹಾಗಾಗಿಯೇ 1980ರಿಂದ 30 ದಿನ ಕಾರ್ಯಕ್ರಮ ಆಯೋಜಿಸಲಾಗಿದೆ. 1965ರಿಂದ ಪ್ರತಿ ವರ್ಷವೂ 1 ತಿಂಗಳ ಕಾಲ ಇಲ್ಲಿ ಕಾರ್ಯಕ್ರಮಗಳು ಪ್ರತಿನಿತ್ಯ ಬೆಳಗ್ಗೆ ದೇವರಿಗೆ ಅಭಿಷೇಕ ಮತ್ತು ಅಷ್ಟೋತ್ತರ ಅವಧಾನ ಸೇವೆ ಮಹಾಮಂಗಳಾರತಿ ಸಮೇತವಾಗಿ ನಡೀತಾ ಇತ್ತು. ಮತ್ತು ಪ್ರತಿ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೀತಾ ಇತ್ತು. ಈಗ ಕಾಲಾವಕಾಶ ತುಂಬ ಕಮ್ಮಿ ಇರೋದ್ರಿಂದ ಅವಧಿ 9 ದಿನಗಳಿಗೆ ಮಾತ್ರ ಸೀಮಿತವಾಗಿರೋದ್ರಿಂದ ಈಗ ಪ್ರತಿನಿತ್ಯವೂ ಮತ್ತು ಮಹಾ ಅವಧಾನ ಸೇವೆ, ಮಹಾಮಂಗಳಾರತಿ, ಅಷ್ಟೋತ್ತರ, ಸಂಕಲ್ಪ ಮುಂತಾದ ಎಲ್ಲ ನಡೀತಾ ಇದೆ. ಇದರಿಂದ ಭಕ್ತಾದಿಗಳ ಸಹಕಾರದಿಂದ ಕೂಡ ಇದು ವಿಜೃಂಭಣೆಯಾಗಿ ನಡೀತಾ ಇದೆ. ಇದು 65ನೇ ವರ್ಷದ ಒಂದು ವರಸಿದ್ಧಿವಿನಾಯಕ ದೇವತಾದ ಪ್ರಮುಖ ಉತ್ಸವ. ಅದೇ ಸಮಯದಲ್ಲಿ ವರಸಿದ್ಧಿವಿನಾಯಕ ಯುವಕರ ಬಳಗದ ಕಾರ್ಯದರ್ಶಿಯಾಗಿದ್ದ ಸುಬ್ರಹ್ಮಣಿ ಅವರು ಮುಂದೆ ನಿಂತು ಜನರಿಂದ ಚಂದಾ ವಸೂಲಿ ಮಾಡಿ ನಿವೇಶನವೊಂದನ್ನು ಖರೀದಿಸಿದ್ದಾರೆ. ಹಾಗೆ ಖರೀದಿಸಿದ ಜಾಗದಲ್ಲಿ ವರಸಿದ್ಧಿವಿನಾಯಕ ದೇವಾಲಯ ನಿರ್ಮಾಣ ಮಾಡಿದ್ದಾರೆ. ದೇವಾಲಯ ನಿರ್ಮಾಣ ಆಗುವವರೆಗೂ ಶಿವ ದೇವಾಲಯದಲ್ಲಿ ನಡೆಯುತ್ತಿದ್ದ ಗಣೇಶ ಉತ್ಸವ ನಂತರದ ದಿನಗಳಲ್ಲಿ ಗಣೇಶ ದೇವಾಲಯಗಳಲ್ಲಿಯೇ ನಡೆಯಲು ಆರಂಭವಾಗಿದೆ. ನಂತರ ಗಣಪತಿ ಹೆಸರಿನಲ್ಲಿ ಲಾಟರಿ ಚೀಟಿ ಮೂಲಕ ಹಣ ಸಂಗ್ರಹ ಮಾಡಿ ದೇವಾಲಯ ನಿರ್ಮಾಣ ಮಾಡುವ ಜೊತೆಗೆ ಉತ್ಸವವನ್ನು ಅದ್ಧೂರಿಯಾಗಿ ಆಚರಿಸಿದ್ದಾರೆ. 1988ರಲ್ಲಿ ದೇವಾಲಯ ಉದ್ಘಾಟನೆಯಾಗಿದ್ದು ಅಂದಿನಿಂದ ದೇವಾಲಯದಲ್ಲಿ ಗಣೇಶ ಉತ್ಸವ ನಡೆಯುತ್ತಿದೆ. ಅಲ್ಲದೆ ಪ್ರಸ್ತುತ ಟಿವಿ, ಮೊಬೈಲ್ ಯುಗವಾಗಿ ಗಣೇಶ ಉತ್ಸವದಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದರೂ ಜನರು ಬರುವುದು ಕಡಿಮೆಯಾದ ಕಾರಣ 30 ದಿನಗಳು ನಡೆಯುತ್ತಿದ್ದ ಗಣೇಶ ಉತ್ಸವವನ್ನು ಮತ್ತೆ 10 ದಿನಗಳ ಉತ್ಸವವಾಗಿ ಕಡಿತಗೊಳಿಸಲಾಗಿದೆ. ಕಳೆದ 45 ವರ್ಷಗಳಿಂದ ಯಾವುದೇ ವಿಘ್ನವಿಲ್ಲದೆ ಅದ್ಧೂರಿಯಾಗಿ ಆಚರಿಸಿಕೊಂಡು ಬರುತ್ತಿದ್ದ ವರಸಿದ್ಧಿವಿನಾಯಕ ಗಣೇಶ ಉತ್ಸವ ಈ ಬಾರಿಯೂ ನಡೆಯುತ್ತಿದೆ. ಸುಮಾರು ನನಗೆ ಆಗ 8-9 ವರ್ಷ, 10 ವರ್ಷ, ನಮ್ಮ ಮಾವರೆಲ್ಲ ಒಂದು 15 ವರ್ಷ. 1960ನೇ ಇಸ್ವಿಯಲ್ಲಿ ಇದೇ ಶ್ರೀ ವಿದ್ಯಾಗಣಪತಿನ ಪಕ್ಕದಲ್ಲಿ ಇರತಕ್ಕಂಥ ಈಶ್ವರ ದೇವಾಲಯದಲ್ಲಿ ಚಿಕ್ಕ ಮಕ್ಕಳಾದ ಎಲ್ಲ ಹುಡುಗರು ಸೇರಿ ಎಲ್ಲ 50 ಪೈಸೆ ರೂಪಾಯಿ ಹಾಕ್ಬಿಟ್ಟು ಚಂದ ಹಾಕಿ ಸಣ್ಣದಾಗಿ ಪ್ರಾರಂಭ ಮಾಡಿದೆ ಗಣಪತಿ ಇಟ್ಟು. ಆಗ 60ನೇ ಇಸ್ವಿಯಿಂದ ಪ್ರಾರಂಭ ಮಾಡಿದ್ದು. ಆನಂತರ 65ರಿಂದ 5 ದಿನಗಳ ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ಅದಕ್ಕೆ ಮೊದಲು 1 ದಿನ ಮಾತ್ರ ಮಾಡ್ತಾಯಿದ್ವಿ. 65ರಿಂದ 69ನೇ ಇಸ್ವಿಯಲ್ಲಿ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕರಾದ ಶ್ರೀಯುತ ದಿವಂಗತ SP ಬಾಲಸುಬ್ರಹ್ಮಣ್ಯಂನವ್ರನ್ನ ನಾವಿಲ್ಲಿ ಕರೆಸಿ ಒಂದು ಕಾರ್ಯಕ್ರಮ ಕೊಟ್ವಿ 69ನೇ ಇಸ್ವಿಯಲ್ಲಿ. ಆಗಿನಿಂದ ಈ ನಮ್ಮ ವಿದ್ಯಾರ್ಥಿ ಸೇವಾ ಸಂಘ ಇಡೀ ಜಿಲ್ಲೆ ಅಲ್ಲದೆ ಸುತ್ತಮುತ್ತ ಎಲ್ಲ ಜಿಲ್ಲೆಗಳಲ್ಲಿ ಹೆಸರುವಾಸಿ ಆಯಿತು. ಆನಂತರ 71ನೇ ಇಸ್ವಿಯಿಂದ
ನಾವು 8 ಅಡಿ ಗಣಪತಿನ ಪ್ರಾರಂಭ ಮಾಡಿದ್ವಿ. ಆಗ 8 ಅಡಿ, ಆಗ ಈ ಸುತ್ತಮುತ್ತ ಎಲ್ಲಿ 8 ಅಡಿ ಅಂತಂದ್ರೇ ಒಂದು ದೊಡ್ಡ ಬೃಹತ್ ಗಣಪತಿ ಇದು. ಅದು ಆಗಿನ ಕಾಲಕ್ಕೆ ಹೆಸರಾಂತ ಪತ್ರಿಕೆ ಪ್ರಜಾಮತ, ಸುಧಾ ಎಲ್ಲದರಲ್ಲೂ ಮುಖಪುಟದಲ್ಲಿ ಕೂಡ ನಮ್ಮದು ಪ್ರಚಾರ ಆಯಿತು. ಅಲ್ಲಿಂದ ನಾವು 71ರಿಂದ ಇದು ನಡೆಸ್ತಾ ಬಂದು 80ನೇ ಇಸ್ವಿವರೆಗೂ ಬಂದ್ವಿ. ಅಲ್ಲಿಂದ ಆಚೆ ಎಲ್ಲ 30 ದಿನಗಳ ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ಮೊದಲು 5 ದಿನ ಮಾಡ್ತಾಯಿದ್ದು, 9 ದಿವಸಕ್ಕೆ ಬಂದು, 11 ದಿವಸಕ್ಕೆ ಬಂದು, ಆಮೇಲೆ 30 ದಿವಸಕ್ಕೆ ಬಂದ್ವಿ. 80ನೇ ಇಸ್ವಿಯಿಂದ 30 ದಿನ ಕಾರ್ಯಕ್ರಮ ಮಾಡ್ತಾಯಿದ್ದು. ನಾವು 81ನೇ ಇಸ್ವಿಯಲ್ಲಿ ನಮ್ಮದೇ ಯಾಕೆ ಸ್ವಂತ ದೇವಸ್ಥಾನವನ್ನು ಮಾಡ್ಕೊಂಬಾರ್ದು ವಿದ್ಯಾಗಣಪತಿ ಅಂತ, ಈಗ ನಾವು ಇಲ್ಲಿ ನಿಂತಿರ್ತಕ್ಕಂಥ ಈ ಒಂದು ಯಾವುದು ದೇವಾಲಯ ನಾವಿಲ್ಲಿ ನೋಡ್ತಾ ಇದ್ದೀವಿ, ಈಗ ಈ ದೇವಾಲಯಕ್ಕೆ ಒಂದು ನಿವೇಶನನ ಖರೀದಿ ಮಾಡಿದ್ವಿ. ನಮಗೆ ಯಾರೋ ಒಬ್ಬರು ಪಾಪ ದಾನಿಗಳು ಕಡಿಮೆ ಬೆಲೆಯಲ್ಲಿ ಕೊಟ್ಟರು ಆಗಿನ ಕಾಲಕ್ಕೆ. ಅದನ್ನೇ ನಾವು ಸಣ್ಣದಾಗಿ ಒಂದು ಚೀಟಿ ಲಾಟ್ರಿ ಥರ ಮಾಡಿ, ಗಣಪತಿ ಹೆಸರಿನಲ್ಲಿ ಲಾಟ್ರಿ ಮಾಡಿ ನಮ್ಮ ಚಿಕ್ಕಬಳ್ಳಾಪುರದ ಊರಿನ ಎಲ್ಲ ಬರುತ್ತ ದಾನಿಗಳಿಂದ ಹಣ ಸಂಗ್ರಹಿಸಿ ಈ ಒಂದು ವಿಶಾಲವಾದ ಒಂದು ದೇವಾಲಯನ ನಿರ್ಮಿಸಿದ್ವಿ. ಇದು 1988ನೇ ಇಸ್ವಿಯಲ್ಲಿ ಈ ದೇವಾಲಯನ ನಾವು ಒಂದು ಪ್ರಾರಂಭೋತ್ಸವ ಮಾಡಿದ್ವಿ. ಆಗಿನಿಂದ ನಾವು ಕಾರ್ಯಕ್ರಮಗಳನ್ನ ಸತತವಾಗಿ ಇದುವರೆಗೂ, ಅಂದರೆ ಇದು 65ನೇ ವರ್ಷ ಈಗ, ಇದುವರೆಗೂ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈಗ ಸ್ವಲ್ಪ ಜನ ಏನಾಗಿದೆ ಎಲ್ಲ ಟಿ ವಿ ಮಾಧ್ಯಮ ಇತ್ಯಾದಿಗಳ ಕಡೆ ಗಮನ ಕೊಟ್ಟು ನಮಗೂ ಸ್ವಲ್ಪ ಎಲ್ಲ ಇದು ಕಡಿಮೆ ಆಗ್ತಾ ಇರೋದ್ರಿಂದ ಮತ್ತೆ 30 ದಿವಸ ಇದ್ದಿದ್ದ ಕಾರ್ಯಕ್ರಮನ 10 ದಿವಸಕ್ಕೆ ತಂದು ಈಗ 10 ದಿನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಒಂದು ವಿದ್ಯಾಗಣಪತಿ ಈ ಒಂದು ಹೆಸರು ಬರೋದಕ್ಕೆ ನಮ್ಮ ಊರಿನ ಎಲ್ಲ ಒಬ್ಬ ದಾನಿಗಳು, ನಮ್ಮ ಇವರು ಸ್ನೇಹಿತರುಗಳು ಅವರ ಸಹಕಾರದಿಂದ ಒಂದು ದೇವಾಲಯ ಇಷ್ಟು ಮಟ್ಟಿಗೆ ನಮ್ಮದು ಒಂದು ಹೆಸರುವಾಸಿ ಗಳಿಸಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಗಣೇಶ ಉತ್ಸವಗಳು ಅದ್ಧೂರಿಯಾಗಿ ಆರಂಭವಾಗಿವೆ. ನಿನ್ನೆ ಗೌರಿಯನ್ನು ಕೂರಿಸುವ ವಿನಾಯಕ ಮಂಡಳಿಗಳು ಇಂದು ಅದ್ಧೂರಿಯಾಗಿ ವಿಘ್ನ ವಿನಾಕರಣ ಪ್ರತಿಷ್ಠಾಪನೆ ಮಾಡಿ ವಿಶೇಷ ಪೂಜೆಗಳನ್ನು ನೆರವೇರಿಸಿದ್ದಾರೆ. ಪೊಲೀಸ್ ಇಲಾಖೆ 5 ದಿನದವರೆಗೂ ವಿಸರ್ಜನೆ ಅವಕಾಶ ನೀಡಿದ್ದು, 5 ದಿನಗಳಲ್ಲಿ ಎಲ್ಲಾ ಗಣೇಶ ಮೂರ್ತಿಗಳ ವಿಸರ್ಜನೆ ನಗರಸಭೆ ನಿಗದಿಪಡಿಸಿದ ಜಾಗದಲ್ಲೇ ನಡೆಯಲಿದೆ. ವರಸಿದ್ಧಿ ವಿನಾಯಕ ಗೆಳೆಯರ ಬಳಗದಿಂದ ಚಿಕ್ಕಬಳ್ಳಾಪುರದ ದೊಡ್ಡ ಗಣಪತಿ ರಸ್ತೆಯ ಗಣೇಶ ದೇವಾಲಯದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದ್ದು, 65ನೇ ವರ್ಷದ ಗಣೇಶ ಉತ್ಸವ ನಡೆಯುತ್ತಿದೆ. ಗಂಗಮ್ಮಗುಡಿಯಲ್ಲಿ ಅಯೋಧ್ಯ ಬಾಲರಾಮನ ರೂಪದ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. 35ನೇ ವರ್ಷದ ಗಣೇಶ ಉತ್ಸವವನ್ನು ಗಂಗಮ್ಮಗುಡಿಯಲ್ಲಿ ಆಚರಿಸಲಾಗುತ್ತಿದೆ. ಅಯೋಧ್ಯ ಬಾಲರಾಮನ ಪ್ರತಿರೂಪದ ಗಣೇಶ ಆಕರ್ಷಣೀಯವಾಗಿದ್ದಾನೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.